ನಮ್ಮ ಉಡುಪಿ ಪೇತ್ರಿಯಂಗೆ ಮುಂಚೆ ಪೇಪರ್ ಬಾಲಣ್ಣ ಅಂತ ಒಬ್ರಿದ್ದೀರಿ. ಅವ್ರು ನಮ್ಮ ಚೇರ್ಕಾಡಿ ಯಳ್ಳಂಪಳ್ಳಿ ಪೇತ್ರಿ ಕರ್ಜೆ ಅಂತೇಳಿ ಮನೆ ಮನೆಗೆ ಪೇಪರ್ ಹಾಕು ಕೆಲಸ ಮಾಡ್ತಾ ಇದ್ದೀರಂಬ್ರೆ. ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಾನು ನಿಮ್ಮ ರಾಜೇಶ್ ನಾಯ್ಕ್ ಕರ್ಜೆ. ಪೇಪರ್ ಬಾಲಣ್ಣನ ಒಂದು ವಿಡಿಯೋ ಮಾಡೋಕಿತ್ತು ಮಾರ್ರೆ ಅಂತ ಅವ್ರ ಅಳಿಯ ಪ್ರವೀಣ್ ಶೆಟ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದ್ದೇನೆ. ಬಾಲಣ್ಣ ತೀರ್ಕೊಂಡ್ರ ಮೇಲೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಕಲ್ಯಾಣಪುರ ಸಂತೆಕಟ್ಟೆಯಲ್ಲಿ ಸೆಟ್ಲ್ ಆಯ್ರಂಬ್ರೆ. ನೀವು ಫೋನ್ ಮಾಡಿದ್ದು ಒಳ್ಳೆ ಆಯ್ತು ಮಾರ್ರೆ. ಇವತ್ತು ಗೆದ್ದಿ ಕೆಲಸ ಇತ್ತಂತೇಳಿ ಹೆಂಡತಿ ಮಕ್ಕಳೆಲ್ಲ ನೂಜಿನ ಬೈಲ್ನಲ್ಲಿ ಇಪ್ಪು ಮನೆಗೆ ಬಂದಿರ ಮಾರ್ರೆ. ಬನ್ನಿ ಅಂದ್ರೆ ಬನ್ನಿ. ಇವತ್ತು ನಾನು ನಮ್ಮ ದಿವಂಗತ ಬಾಲಣ್ಣನ ಮನೆಗೆ ಬಂದಿನಿ. ಅವ್ರ ದೊಡ್ಡ ಮಗ ದಿವಂಗತ ಬಾಲಣ್ಣನ ಪರಿಚಯ ಮಾಡಿಸಿ ಕೊಡ್ತಾರಂಬ್ರ ಕೇಳ್ಕೊಂಡ್ ಬಾಪ್ಪ. ನಿಮ್ಮ ಹೆಸರಂತ ಇವ್ರೆ? ನನ್ನ ಹೆಸರು ರಂಜಿತ್ ಶೆಟ್ಟಿ ಅಂತ. ರಂಜಿತ್ ಶೆಟ್ಟಿಯಾ? ಈಗ ನೀವೆಂತ ಕೆಲಸ ಮಾಡ್ತಾ ಇದ್ರಿ? ಒಂದು ಸಿಸಿ ಕ್ಯಾಮರಾದ ಆಫೀಸ್ ಅಂತ ಉಡುಪಿ. ಸಿಸಿ ಕ್ಯಾಮರಾದ ಆಫೀಸ್ ಇತ್ತು ಉಡುಪಿಯಲ್ಲಿ, ಸಂತೆಕಟ್ಟೆಯಲ್ಲಿ. ಈಗ ಬಾಲಕೃಷ್ಣ ಶೆಟ್ಟಿ ನಿಮ್ಮ ತಂದೆಯವರು ಅಲ್ಲ? ನಿಮ್ಮ ತಂದೆಯವರು ಸಾಧಾರಣ ಒಂದು ಎಷ್ಟು ವರ್ಷದಿಂದ ಪೇಪರ್ ಹಾಕ್ತಾ ಇದ್ದೀರಿ? ನಮ್ಮ ತಿಳಿದ ಪ್ರಕಾರ ಅವರು ಸಾಧಾರಣ 30 ವರ್ಷ ಮೇಲಾಯ್ತು. 30 ವರ್ಷ ಮೇಲಾಯ್ತು. ಅಂದ್ರೆ ಅವ್ರು ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ ಹೇಗೆ? ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ? ಅದಕ್ಕಿಂತ ಮೊದಲು ವಿಜಯವಾಣಿ, ಕರಾವಳಿಯಲ್ಲಿ 2-3 ಪೇಪರ್ ಅವ್ರದ್ದು ಏಜೆನ್ಸಿ ಇದೆ. 2-3 ಏಜೆನ್ಸಿ ಇದಿತ್ತೆ. ಅಂದ್ರೆ ಸಾಧಾರಣ ನಿಮಗೆ ತಿಳಿದ ಮಟ್ಟಿ ಪ್ರಕಾರ ಎಲ್ಲೆಲ್ಲ ಪೇಪರ್ ಹಾಕ್ತಿದ್ದೀರ ಅವರು? ಯಾವ ಪ್ರದೇಶದಲ್ಲಿ? ಚೇರ್ಕಡಿ ಗ್ರಾಮ ಮತ್ತೆ ಯಳ್ಳಂಪಳ್ಳಿ, ಈ ಕರ್ಜೆವರೆಗೂ ಚೇರ್ಕಡಿ ಗ್ರಾಮ ಎಲ್ಲ ಆಲ್ಮೋಸ್ಟ್. ಚೇರ್ಕಡಿ ಗ್ರಾಮ ಆಲ್ಮೋಸ್ಟ್. ಅಂದ್ರೆ ಅವರೇ ಹೋಗಿ ಹಾಕ್ತಿದ್ದೀರಾ? ಅವರೇ ಸ್ವತಃ ಅವರೇ ಹಾಕ್ತಿದ್ದೀರಾ? ಅವ್ರಂದ್ರೆ ಈಗ ಭಜನಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ, ಧರ್ಮಸ್ಥಳ ಭಜನಾ ಸಮಿತಿ ಜಿಲ್ಲಾಧ್ಯಕ್ಷರಾಗಿದ್ದೀರಿ. ಅವರಿಗೆ ಭಜನಾ ಸ್ಥಾಪಕ ಪ್ರಶಸ್ತಿ ಭಜನಾ ಸಾಧಕ ಪ್ರಶಸ್ತಿಯ? ಅಂದ್ರೆ ಎಲ್ಲಿ ಭಜನೆ ಸಂಘ ಕಟ್ಟಿದ್ದೀರ ಅವರು? ಕನ್ನಡ ದೇವಸ್ಥಾನ. ಕನ್ನಡ ದೇವಸ್ಥಾನದ ಭಜನಾ ಮಂಡಳಿಯ ಅಧ್ಯಕ್ಷರು ಕೂಡ, ಮತ್ತೆ ಇಡೀ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ರು. ಇಡೀ ಜಿಲ್ಲಾಧ್ಯಕ್ಷರು ಕೂಡ ಅವರೇ ಆಗಿದ್ರು. ಅಂದ್ರೆ ಅವರು ಪೇಪರ್ ಯಾವ್ದ್ರಲ್ಲಿ ಹಾಕ್ತಿದ್ದೀರಾ? ಅಂದ್ರೆ ಸೈಕಲ್ ಅಲ್ಲಿ ಹಾಕ್ತಿದ್ದೀರಾ ಅಥವಾ ಹೇಗೆ? ಬೈಕ್ ಸ್ಟಾರ್ಟ್ ಮಾಡಿದ್ದೆ ಅವ್ರು ಸೈಕಲ್. ಫಸ್ಟ್ ಸ್ಟಾರ್ಟ್ ಮಾಡೋ ಸೈಕಲ್ ಹಂಗ? ಕಡೆಗೆ ಸ್ಟಾರ್ಟ್ ಮಾಡಿ ಅದ ನಂತರ ಬೈಕ್ ತಗೊಂಡ್ರೆ. ಬೈಕ್ ತಗೊಂಡ್ರೆ ಮತ್ತೆ ಅದೇ 1-2 ಬೈಕ್ ಆಯ್ತು ಅವ್ರದ್ದು. 2 ಬೈಕ್ ಆಯ್ತು. ಸಾಧಾರಣ 3:30 ಗಂಟೆಗೆ ಇತ್ತು ಪೇಪರ್ ಕೊಡಕ್ಕೆ. 3:30 ಗಂಟೆಗೆ ಎದ್ದು ಪೇಪರ್ ಕೊಡಕ್ ಹೋಗ್ತಿದ್ದೀರಾ ಅಲ್ಲ? ಸಾಧಾರಣ 8-8:30 ಆಗ್ತಿತ್ತು. ಎಷ್ಟು ಮನೆಗೆ ಕೊಟ್ಟಿಪ್ಪರು ಸಾಧಾರಣ ಒಂದು ದಿನದಲ್ಲಿ? ಇಲ್ಲಿ ಅಂತ ಹೇಳಿದ್ರೆ ದೂರ ಮನೆ ಅಲ್ಲ? 200-250 ಪೇಪರ್. 200-250 ಪೇಪರ್, 250 ಮನೆಗೆ ಪೇಪರ್ ಹಾಕ್ತಿದ್ದೀರ ಅವರು? 250 ಪೇಪರ್ ಅಂತ ಹೇಳಿದ್ರೆ ಸಾಧಾರಣ ಒಂದು 50-60 ಕಿಲೋಮೀಟರ್ ಜಾಸ್ತಿ ಆಗ್ತದೆ. 50-60 ಕಿಲೋಮೀಟರ್ ಡೈಲಿ ಅಪ್ ಅಂಡ್ ಡೌನ್ ಅಲ್ಲ? ಅವ್ರು ಎಲ್ಲಿಂದ ಪೇಪರ್ ತತ್ತಿದ್ದೀರಿ? ಪೇಪರ್ ಇಲ್ಲಿಗೆ ಚೇರ್ಕಡಿ ಬತ್ತಿತ್ತಲ್ಲ? ಅವ್ರ ಕಡೆ ಬೇರೆ ಯಾರು ಹಾತಿದ್ದೀರಲ್ಲ? ಅವ್ರೊಬ್ರೆ ಹಾತಿದ್ದೀರಾ? ಒಬ್ರೆ ಹಾತಿದ್ದೀರಲ್ಲ? ಅನಾರೋಗ್ಯ ಹೊತ್ತಿಗೆ ಹುಷಾರಿಲ್ಲಿದ್ದಲ್ಲ ನೀವು ಹಾತಿದ್ದೀರಿ ಅಲ್ಲ? ನಾವು ಹತ್ತಿರ ಕಮ್ಮಿ, ನನ್ನ ತಮ್ಮಂದಿರು ಹಾತಿದ್ದೀರಲ್ಲ? ತಮ್ಮಂದಿರು ಮತ್ತೆ ಮಾವನ ಮಕ್ಕಳೆಲ್ಲ ಹಾಕ್ತಿದ್ರು. ಅವರೆಲ್ಲ ಅವ್ರೀಗ ನಮ್ ಜೊತೆ ಇಲ್ಲ. ಅವ್ರಿಗೆ ಎಷ್ಟು ಟೈಮ್ ಆಯ್ತು ಈಗ ತೀರ್ಕೊಂಡೆ? ಮಾರ್ಚ್ 3, 2025ಕ್ಕೆ. 2025 ಖಾಲಿ ಎರಡೇ ಜೀವನದಂಗದ್ದು ಒಂದು ಹೋಗ್ತಿದ್ಕೊಂಡು ಖಾಲಿ ಪೇಪರ್ ಭಜನೆ ಬಿಟ್ರೆ ಎಂತ ಸೀನ್ ಇಲ್ಲ. ಎಲ್ಲೇಗೆ ಹೋಗಿ ನಂದೊಂದು ಬೆಳಗದ ಪೇಪರ್ ಇತ್ತು, ಭಜನೆ ಇತ್ತು ಅಷ್ಟೇ ಅಲ್ಲ?